ಮನೆ ಬಿದ್ದಾಗಿ 5 ವರ್ಷ ಆಯಿತು ಸ್ವಾಮಿ. 5 ವರ್ಷದಲ್ಲಿ ನಮ್ಮ ಮನೆಗೆ ಕೊಟ್ಟು ಸ್ವಾಮಿ ಅರ್ಜಿನೆಲ್ಲ ನೀವು ಪೂಜಾ ಮೇಡಮ್ಮ ಕೊಟ್ಟಗ ಅಂದ್ಕೊಂಡು ಮಾಡಿಬಿಡಿ ಅಂದ್ಬಿಟ್ಟು ನಂಬರ್ಗಳು ಯಾರು ಹೇಳಿದ್ರ ನಮ್ಗೆ 5 ಲಕ್ಷ ಬಂದದ ಕ್ಯಾನ್ಸಲ್ ಮಾಡ್ಬಿಟ್ಟು ತಾವೇ ತಿಂದ್ರು ಸ್ವಾಮಿ. ನಂಬರ್ಗಳೆಲ್ಲವೇ ಶಿವಪ್ಪನ ಹಂಗೆ ಮಾಡೋಣ, ನಾನು ಬಂದು ಮನೆನ ಇನ್ನೊಬ್ರು ಕೊಟ್ಕೊಂಡು ನಂಗೆ ಮನೆ ಇಲ್ಲ, ಬೀದಿ ನಿಂತೀನಿ ಇವತ್ತು ವ್ಯಾಸಕ್ಕೆ ಹಂಗೆ ಮಾಡಿದ್ರ ಸ್ವಾಮಿ. ನಮ್ಗೆ ಈ ಥರ ಎಲ್ಲ ಗೋಳ್ ಕೊಟ್ಟರ ಸ್ವಾಮಿ. ಬಂದು ಬೇಕಾದ್ರೆ ಪರೀಕ್ಷೆ ಮಾಡಿ ನಾವಿರೋದನ್ನ ಸತ್ಯನ ಕದ್ದು ಈ ಥರ ಇನ್ನೊಬ್ಬನಿಗೆ ಖಾತಾ ಮಾಡಿಸ್ಕೊಡೋದು. ಇವರು ನಂಚ ಇಲ್ಲಿ ಒಂದು ವಾರದಲ್ಲಿ ಅವ್ನು ಕೊಡ್ದಾರ, ಮೊನ್ನೆ ನನ್ಗೆ ಹೊಡೆದಾರ ಸ್ವಾಮಿ ಗಲ್ಲಿನ. ಒಂದು ಮನೆನ ಇಬ್ಬರಿಗೆ ಹೆಂಗದ್ದು ಸ್ವಾಮಿ, ನನ್ನ ಹೆಸರಲ್ಲಿ ಇರೋದ, ನನ್ನ ಗಂಡ ಹೆಸರಲ್ಲಿ. ಈಗ ನಂಗೆ ಮನೆ ಇಲ್ಲ, ಬೀದಿ ನಿಂತೀನಿ ಇವತ್ತು. ಬಾಡ್ಗ ಮನಲ್ಲ ಅವನಿ ಅಂತ ಹೇಳ್ತಾ ಇವ್ರ ಗಂಟ ಹೋಗಮ್ಮ ಕಂಪ್ಲೀಟ್ ಕೊಡು, ಆಳ್ತಿ ಯಾರ ಹೆಸರಲ್ಲದ ಅದನ್ನ ನಾನು ಕೊಡ್ತೀನಿ, ಅವತ್ತು ಬಂದು ಅಂತೀನಿ ಅಂದ್ರಲ್ಲ. ಇದು ನ್ಯಾಯ ಸ್ವಾಮಿ. ನಮ್ಮ ಮನೆ ಕೊಡಿ ಅಂದರೆ 20 ವರ್ಷದಿಂದ ಮನೆ ಉಂಟ್ಕೊಂಡಿದ್ದಾಗೆ 5 ಲಕ್ಷ ಬತ್ತು. ಮನೆ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ದೊಡ್ಡ ಜರಗೊಂಡಿಗೆ ಫೋಟೋ ಹೊಡ್ಕೊಂಬಂದಾರ ಸ್ವಾಮಿ. ನನ್ನ ಮನೆ ಸೆಂಟಿಮೆಂಟ್ನ ಸ್ವಾಮಿ. ನಮ್ಮ ಮನೆ ಇಲ್ಲ ನಮ್ಗೆ. ಇವತ್ತು ಮೈಸೂರಲ್ಲಿ ನಾವು ಕೂಲಿ ಮಾಡ್ಕೊ ತಿಂತಾವಿ. ನಮ್ಮ ಮನೆ ಕೊಡಿ ಅಂದರೆ 20 ವರ್ಷದಿಂದ ಮನೆ ಉಂಟ್ಕೊಂಡಿದ್ದಾಗೆ 5 ಲಕ್ಷ ಬತ್ತು. ಮನೆ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ದೊಡ್ಡ ಜರಗೊಂಡಿಗೆ ಫೋಟೋ ಹೊಡ್ಕೊಂಬಂದಾರ ಸ್ವಾಮಿ. ನನ್ನ ಮನೆ ಸೆಂಟಿಮೆಂಟ್ನ ನನ್ನ ಮನೆ ಸೆಂಟಿಮೆಂಟ್ ಎಲ್ಲನೂ ಹೊಡ್ಕೊಂಡು ನನ್ನ ಮನೆನ ನಿಂಗೆ ಮನೆ ಇಲ್ಲ ಅಂದ್ಬಿಟ್ಟು ನನಗೆ ಇನ್ನೊಬ್ಬ ಅವ ನಂಬರ್ಗಳೆಲ್ಲ ಕುಸಮ್ಮನವ ಅವ ನೀನು ಹೊಡಬ ಅನ್ನೋ ಗಂಟ ನಂಗೆ ಗೊತ್ತಿಲ್ಲ, ಇವ್ನು ಫಸ್ಟ್ ಹೊಡ್ಕೊಂಬಂದಾರ ಅಂತ. ನನ್ನ ಮನೆ ಹೆಂಗೆ ಹೊಡೆದ ಅನ್ನೋದು ನಂಗೆ ಗೊತ್ತಿಲ್ಲ, ಯಾರು ಅಕ್ಕಪಕ್ಕೂ ಹೇಳಿಲ್ಲ. ನಾವು ಹೋಗಿ ಮೈಸೂರಿಂದ ನಾನು ಗಲ್ಲಿಲಿ ನಿಸ್ತರು ಮನೆ ಅದ ಸ್ವಾಮಿ. ಮನನ್ನ ದೊಡ್ಡ ಜರಗೊಂಡ ಹೆಸ್ರಿಗೆ ಅವನ ಹೆಸ್ರಲ್ಲ ಅದ ಅನ್ಕೊ ಹೊಡ್ಕೊಂಬಂದಾರಲ್ಲ, ಇದು ಮೋಸ ಇಲ್ವಾ ಸ್ವಾಮಿ? ನಮ್ಗೆ ಈ ಥರ ಎಲ್ಲ ಅನ್ಯಾಯ ನಡತಾ ಅದ ಸ್ವಾಮಿ. ಮನೆ ಅದ ಸ್ವಾಮಿ, ಇಲ್ಲಿ ಅದ ಸ್ವಾಮಿ, ತುರ್ಪದ. ನಮ್ಗೆ ಈ ಮೊನ್ನೆ ಈಗ ಒಂದು ವಾರದಲ್ಲಿ ಅವ್ನು ಕೊಡ್ದಾರ, ಮೊನ್ನೆ ನನ್ಗೆ ಹೊಡೆದಾರ ಸ್ವಾಮಿ ಗಲ್ಲಿನ. ಒಂದು ಮನೆನ ಇಬ್ಬರಿಗೆ ಹೆಂಗದ್ದು ಸ್ವಾಮಿ, ನನ್ನ ಹೆಸರಲ್ಲಿ ಇರೋದ, ನನ್ನ ಗಂಡ ಹೆಸರಲ್ಲಿ. ನಮ್ಮ ಪ್ರಶ್ನೆ ಮಾಡಿದ ಗಂಟ ನಾವು ಬಂದಿಲ್ಲ, ಅಧಿಕಾರ ಇಲ್ಲ ಅಂತ. ಆಗ ನೀ ಹೆಂಗ್ ಹೊಡೆದ ಈ ಪಕ್ಕದಲ್ಲಿ ಹೇಳಿದ್ರಲ್ಲ ಅನ್ನೋ ಗಂಟ ತರ್ಕಿ ಮಾಡೋ ಗಂಟ ನೀ ಕೇಸ್ ಹಾಕಿ ಹೋಗು ಅಂದ್ರು ಸ್ವಾಮಿ. ಅವರು ಇನ್ನೊಬ್ರು ಬರ್ತಾರಲ್ಲ ಇವರು ಬಸವಣ್ಣಂದ್ಗ ಅವರು ಮಾದಪ್ಪನಲ್ಲ ಇನ್ನೊಬ್ರು ಇಬ್ರು ಅವ್ರ ಮಾದೇವ್ ಅವ್ರು ಕಂಪ್ಲೀಟ್ನೇ ಕೊಡುವಾಗು ನೀ 2 ಗಂಟೆ ಅಂತ ಕೇಸು ನಡತಾ ಅದಲ್ಲ. ಈಗ ನಂಗೆ ಮನೆ ಇಲ್ಲ, ಬೀದಿಲಿ ನಿಂತೀನಿ ಇವತ್ತು. ಬಾಡ್ಗ ಮನಲ್ಲ ಅವನಿ ಅಂತ ನಾ ಹೇಳ್ತಾ ಇವ್ರ ಗಂಟ ನೀ ಹೋಗಮ್ಮ ಕಂಪ್ಲೀಟ್ ಕೊಡು, ಆಳ್ತಿ ಯಾರ ಹೆಸರಲ್ಲದ ಅದನ್ನ ನಾನು ಕೊಡ್ತೀನಿ, ಅವತ್ತು ಬಂದು ಹೇಳ್ತೀನಿ ಅಂದ್ರಲ್ಲ. ಇದು ನ್ಯಾಯ ಸ್ವಾಮಿ. ಇನ್ನೊಬ್ರು ಕೊಟ್ಟಾರ ಸ್ವಾಮಿ ಆಗ್ಲಿಂದು ಹಂಗೆ. ನಂಬರ್ಗಳೆಲ್ಲವೇ ಶಿವಪ್ಪನ ಹಂಗೆ ಮಾಡೋಣ, ನಾನು ಬಂದು ಮನೆನ ಇನ್ನೊಬ್ರು ಕೊಟ್ಕೊಂಡು ನಂಗೆ ಮನೆ ಇಲ್ಲ, ಬೀದಿಲಿ ನಿಂತೀನಿ ಇವತ್ತು. ವ್ಯಾಸಕ್ಕೆ ಹಂಗೆ ಮಾಡಿದ್ರ ಸ್ವಾಮಿ. ನಮ್ಗೆ ಈ ಥರ ಎಲ್ಲ ಗೋಳ್ ಕೊಟ್ಟರ ಸ್ವಾಮಿ. ಬಂದು ಬೇಕಾದ್ರೆ ಪರೀಕ್ಷೆ ಮಾಡಿ ನಾವಿರೋದನ್ನ ಸತ್ಯನ ಅಂತ ಓಟ್ ಹಾಕಿ ಅಂದ್ಬಿಟ್ಟು ಎಲ್ಲನೂ ಮಾಡೋದು. ಈಗ ನಮ್ಗೆ ಮನೆ ಕೊಡೋಗಿಲ್ಲ ಅಂತ್ಕೊಳೋದು, ಇನ್ನೊಬ್ಬನಿಗೆ ನನ್ನ ಮನೆನ ಒಡೆಸಿರೋದು, ಕದ್ದು ಈ ಥರ ಇನ್ನೊಬ್ಬನಿಗೆ ಖಾತಾ ಮಾಡಿಸ್ಕೊಡೋದು. ಇವರು ನಂಚ ಇಲ್ಲಿ ಈ ಥರ ಮಾಡ್ತಾವ್ರ ಸ್ವಾಮಿ. ಈಗ ನಮ್ಮ ಮಗ ಏನಂತ ಪ್ರಾಯಕ್ಕೆ ಬಂದದ, ನಮ್ಮ ಮನೂ ಇಲ್ಲ ಏನೂ ಇಲ್ಲ, ನಾನು ನೀರು ಮುಳಿಕತ್ತೀನಿ ಅಂತ ಅವನ ಸ್ವಾಮಿ. ಅದಕ್ಕೆ ಇವತ್ತು ನಾನು ನೀವು ಬಂದದಕ್ಕೆ ನಮಸ್ಕಾರ, ನಮ್ಗೆ ಒಳ್ಳೇದು ಮಾಡಿಕೊಡಿ ಸ್ವಾಮಿ. ಇಲ್ಲಿಂದ ಮನೆ ಬಿದ್ದಾಗಿ 5 ವರ್ಷ ಆಯಿತು ಸ್ವಾಮಿ. 5 ವರ್ಷದಲ್ಲಿ ನಮ್ಮ ಮನೆಗೆ ಕೊಟ್ಟು ಸ್ವಾಮಿ ಅರ್ಜಿನೆಲ್ಲ ನೀವು ಪೂಜಾ ಮೇಡಮ್ಮ ಕೊಟ್ಟಗ ಅಂದ್ಕೊಂಡು ಮಾಡಿಬಿಡಿ ಅಂದ್ಬಿಟ್ಟು ನಂಬರ್ಗಳು ಯಾರು ಹೇಳಿದ್ರ ನಮ್ಗೆ 5 ಲಕ್ಷ ಬಂದದ ಕ್ಯಾನ್ಸಲ್ ಮಾಡಿಬಿಟ್ಟು ತಾವೇ ತಿಂದರು ಸ್ವಾಮಿ. ಇಲ್ಲಿಗೆ ಅರ್ಜಿ ಒಂದು 5 ವರ್ಷ ಕೊಟ್ಟಿನಿ ಸ್ವಾಮಿ, ನಮ್ಮ ಮನೆ ಕೊಡ್ಸಿ ಅಂತ. ನಾನು ಕೊಡ್ತಾ ಇಲ್ಲ. ಇನ್ನೊಬ್ಬ ದೊಡ್ಡ ಜರಗೊಂಡಿಗೆ ಬಂದು ಅವ್ನಿಗೆ ನಂಚ ಕೊಟ್ಬಿಟ್ಟು ಅವ್ನಿಗೆ ಮನೆ ಮಾಡ್ತಾರೆ, ಫೋಟೋ ಹೊಡ್ಕೊಂಬಂದಾರ ಸ್ವಾಮಿ. ಮೊನ್ನೆ ಆ ಫೋಟೋ ತಗಸಿ ಸ್ವಾಮಿ, ಯಾರದು ಬಂದದ ನೋಡ. ಇಲ್ಲಿ ಅದ ಸ್ವಾಮಿ ನಮ್ಮ ಡಾಕ್ಯುಮೆಂಟ್ ಎಲ್ಲವೇ. ಈ ಥರ ಎಲ್ಲ ಹಿಂಸೆ ಕೊಟ್ಟು ನನಗೆ 20 ವರ್ಷದಿಂದೀವಿ ನನಗೆ ಮನೆ ಕೊಟ್ಟಿಲ್ಲ ಸ್ವಾಮಿ. ಮನೆ ಉಂಟ್ಕೊಬಿಟ್ಟದ ಸ್ವಾಮಿ. ಮನೆ ಬತ್ತಾನಕ್ಕೆ 20 ವರ್ಷದಿಂದ ಆಸಲ್ಲ ಸ್ವಾಮಿ. ಕೊಟ್ಟಿಲ್ಲ ಸ್ವಾಮಿ, ಬಂದಿರೋ ಮನೆ ಕೊಟ್ಟಿಲ್ಲ, ಏನು ಮಾಡಿಲ್ಲ ಸ್ವಾಮಿ. ಬೀದಿ ಬಿಕಾರಿಯಾಗಿ ಹೋಗಿವಿ ಸ್ವಾಮಿ. ನಾವು ಇಂಥ ಕಷ್ಟ ಅಲ್ಲ ಸ್ವಾಮಿ. ನಮ್ಮ ಮಗ ಈಗಿರಲ್ಲ ಅಂತಾನೆ ಸ್ವಾಮಿ. ಈಗ ನಂಗೆ ಮನೆ ಕೊಡ್ಸ್ಕೊಟ್ಬಿಟ್ಟಿವಿ ಸ್ವಾಮಿ. ಬಾಡ್ಗ ಮನೇಲಿರೋದು, ಈ ಕೊಂಗಳಿಲಿ ಮನೆ ಇರೋದು, ಮನೆ ಜಮೀನು ಎಲ್ಲ ಮನೆ ಮಾತ್ರ ಒಂದು ಕೊನವಿಲ್ಲ. ಬಂದು ಈಗಲೇ ನೋಡಿ ಸ್ವಾಮಿ, ಮನೆ ಮುಂದ್ಗಡೆ ಅವನ ಜಾವ್ರ ಕೂಡ ನಂದು ಅಂತ
ಅವನದಲ್ಲ ನಮ್ಮ ಗಣ್ಣ ಅಣ್ಣ ಹೆಸರು ಒಬ್ಬನೇ ಜಾರೇಗೌಡ, ಇಬ್ಬರಿಗೆ ಮಕ್ಳಿಗೆ ಮನೆ ಇರೋದ್ವಲ್ಲಿ ಇವ್ರು ಹೆಂಗೆ ಹೋಗಿ ಫೋಟೋ ಹೊಡ್ಕೊಂಬಂದರು ಜಾರೇಗೌಡ ಅಂತ ಇಬ್ಬರಿಗೂ ಹೆಂಗೆ ಮಾಡಿದ್ರು ಸ್ವಾಮಿ. ಇವ್ರು ಅದು ಗಾಳಿಗಂಟಲ್ಲ ಸ್ವಾಮಿ, ಈ ಥರ ಗಾಳಿಗಂಟು ಮಾಡ್ತಾವ್ರಲ್ಲ ಸ್ವಾಮಿ. ಹ್ಞೂ ಪಂಚಾಯತಿಯವ್ರಿಗೆ ಈಗ ಫೋಟೋ ಹೊಡೆದ್ರೆ ಇನ್ನೇನು ಗಾಳಿಗಂಟೆ ಆಗಲ್ಲ ಸ್ವಾಮಿ. ನಿನ್ನ ಮನೆಗೆ ನಾವು ಹೊಡೆಯಲ್ಲ ಅಂದಿರೋ ಗಾಳಿಗಂಟೆ ಎಲ್ಲ ಐತಿತ್ತು ಸ್ವಾಮಿ. ಇವ ಹೆಂಗೆ ಫೋಟೋ ಹೊಡ್ಕೊಂಬಂದನು, ಹೆಂಗೆ ಮೊದಲು ಸತಿ ತಗರಲ್ ಅರ್ಜಿ ಕೊಟ್ಟಿನಿ ಸ್ವಾಮಿ. ಮೊದಲು ಸತ್ತು ಹಂಗೆ ಖಾತಾ ಮಾಡಕ್ಕೆ ಮಾಡಿಬಿಟ್ಟಿದ್ರು. ನಾಗಮ್ಮನ ಹೆಸ್ರಿಗೆ ಜಾರೇಗೌಡನ ಹೆಸರು ನಾಗಮ್ಮ ಅಂತ. ಆ ಖಾತಾ ಮಾಡ್ದದ ನೀ ಹೆಂಗೆ ಮಾಡ್ದಂತ ತಗರಲ್ ಅರ್ಜಿ ಕೊಟ್ಟಿನಿ. ಈಗ ವರ್ಷದಲ್ಲಿ 5 ಲಕ್ಷ ಇಲ್ದಾಗಾಯ್ತು, 5 ಲಕ್ಷನೂ ಇಲ್ಲಿ ಬರ್ದಮ್ಮ. ಇವರೆಲ್ಲ ಬರೀ ಗಾಳಿಗಂಟು ನಂಬರ್ಗಳೆಲ್ಲ ಸೇರ್ಕೊಂಡು ಕೊಂಗಳಿಗ್ರ. ನನಗೇನು ಇಲ್ಲ ಸ್ವಾಮಿ. ಇವತ್ತು ನೋಡಿ ಬನ್ನಿ ನನ್ನ ಮನನ ಎಲ್ಲ ಬರೀ ಕಷ್ಟನೇ ಕೊಟ್ಟೆವು. ನಮ್ಮ ಮನನೇ ಇಲ್ಲ. ನಮ್ಮ ಮಗ ಈಗ ಎಲ್ಲಿರೋವಂತ ಯೋಚನೆ ಮಾಡಲ್ಲ ಸ್ವಾಮಿ. ಇವತ್ತಿನ ದಿನ ಗೌರ್ಮೆಂಟ್ ಸಂಬಳ ಬರೋನಿಗೆ ಹೆಣ್ಣು ಸಿಕ್ಕಲ್ಲ. ನಂಗೆ ಮಾನವಿಲ್ಲ, ಯಾರು ಕೊಟ್ಟರು ಅನ್ನಲ್ಲ ಸ್ವಾಮಿ. ಪ್ರಾಜೆಕ್ಟ್ ಬಂದಮೇಲೆ ಇವತ್ತು ನೀರು ಮುಳುಗೋ ಥರ ಆಗೋದ. ನೀವು ನಮ್ಗೆ ಒಂದು ಸೌಲಭ್ಯ ಮಾಡಿಕೊಡಿ. ಈಗ ಬಂದದಕ್ಕೆ ದೇವ್ರು ಬರೋಕ್ಕೆ ಬಂದಿದ್ದಾರೆ.